ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ ಇವತ್ತು ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಕೆಲಸ ಇತ್ತು, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಗೈಸ್ ಅದೇ ಕ್ರಿಕೆಟ್ ಆಡ್ಬೇಕಂತಂದ್ರು ನಮ್ಮ ಫ್ರೆಂಡ್ಸು ಎಲ್ಲ ಕ್ರಿಕೆಟ್ ಆಡೋಕೆ ಹೋಗ್ತಾ ಇದ್ವಿ. ಇಲ್ಲೆಲ್ಲ ನಮ್ಮ ಕ್ಯಾಮ್ರಾ ಫೇಸ್ ಮಾಡ್ತಾನೆ ಇಲ್ಲ ಯಾರು ನನ್ನ ಫ್ರೆಂಡ್ಸು. ಕ್ಯಾಮ್ರಾ ನನ್ನ ಪಕ್ಕನೂ ಬರ್ತಾಯಿಲ್ಲ ಒಬ್ಬರು. ಯಾಕಂದ್ರೆ ಇವಾಗ ಕ್ರಿಕೆಟ್ ಆಡೋದೊಂದು ಕ್ಲಿಪ್ ಹಾಕ್ತೀನಿ ನೋಡಿ. ಹಾಯ್ ಗೈಸ್, ಇವತ್ತು ಸ್ವಲ್ಪ ನಾನು ಮೂಡಪ್ ಕಾಣ್ತಾ ಇರ್ಬೋದು. ಏನಕ್ಕಂತಂದರೆ ನಮ್ಮ ಆದರ್ಶ ಗಾಡಿ ಮೇಲಿಂದ ಬಿದ್ದುಬಿಟ್ಟವನೇ. ಎಲ್ಲ ಫುಲ್ಲು ಪ್ಯಾಚಸ್ ಆಗಿಬಿಟ್ಟಿದೆ. ಒಂದು 5ರಿಂದ 6 ಕಡೆಗೆ ಪ್ಯಾಚಸ್ ಆಗಿಬಿಟ್ಟಿದೆ ಗೈಸ್. ಒಂದು ಮೇಜರ್ ಪ್ಯಾಚ್ ಆಗಿದೆ, ಉಳಿದಿದ್ದೆಲ್ಲ ಮೈನರ್ ಇದೆ. ಫುಲ್ ಬಿದ್ದವನೇ, ಜೋರಾಗಿ ಬಿದ್ದುಬಿಟ್ಟ ಗೈಸ್. ಅದು ನನ್ನ ಗಾಡಿ ಮೇಲೇ ಏನೋ ಬ್ರೇಕ್ ಆಗ್ತದೆ ಇರೋ ಕಾರಣಕ್ಕೆ ಬಿದ್ದೋ ಹೆಂಗೋ ಗೊತ್ತಿಲ್ಲ, ನಮಗೂ ಕ್ಲಾರಿಟಿ ಇಲ್ಲ ಅದರದ್ದು. ಅದು ಬಿದ್ದ ಮೇಲೆ ಗೊತ್ತಾಗಿದೆ ನಮಗೂ. ಅಷ್ಟು ಹೆಂಗೆ ಬಿದ್ದ ಅನ್ನೋದೇ ಗೊತ್ತಿಲ್ಲ. ನಾನು ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು ಗೈಸ್. ಅದು ನಾನು ಹಿಂದೆ ಉಳ್ಕೊಂಡಿದ್ದೆ, ಹಿಂದೆ ನೋಡ್ತಾ ಇದ್ದೀನಿ. ಮುಂದೆ ಸೌಂಡ್ ಬಂದಾಗ ಏನಂತಂದ್ರೆ ಗಾಡಿ ಇವನು ಬಿದ್ದುಬಿಟ್ಟಿದ್ರು. ಸರಿಯಾಗಿ ಬಿಡ್ದಿತ್ತು ಗೈಸ್, ಚೆನ್ನಾಗಿ ಹೋಗಿದೆ ಬ್ಲಡ್. ಒಂದು 80 ml ಅದು ಬ್ಲಡ್ ಹೋಗಿದೆ ಗೈಸ್. ಫ್ರೆಂಡ್ ಪುನೀತ್ ಅಂತ ಇದ್ದಾನೆ ಗೈಸ್. ಪುನೀತ್ ಇದು ಮಾಡಿದ್ದು ಟ್ರೀಟ್ಮೆಂಟು. ಅದು ಬಿಟ್ಟರೆ ಇಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಂಬಂದಿದ್ದೆ ಇಲ್ಲಿ ಹೋಗಿ. ತುಂಬ ನನಗೊಂಥರ ಇದಾಯಿತು ಗೈಸ್, ಬೇಜಾರಾಗಿಬಿಟ್ಟು. ನೋಡಿ ಫುಲ್ ರಕ್ತ ಆಗೋಗ್ಬಿಟ್ಟಿದೆ. ಮಾಡೋಕ್ಕಾಗಲ್ಲ. ಹ್ಯಾಂಡ್ ಪ್ಯಾಚ್ ಎಲ್ಲ ಹಾಕೊಂಬಂದ. ಅದರ ಆಕ್ಸಿಡೆಂಟ್ ಆಗಿದೆ ಮತ್ತೆ ಕಾರ್ ಬಂದು ಟಚ್ ಮಾಡೋಗಿದೆ ಗಾಡಿ. ಜುಪಿಟರ್ ಅಲ್ಲ, ಮತ್ತೇನು ಸಮಾಚಾರ? ಯಾಕೆ ಓಡ್ತಾ ಇದ್ದಾನೆ ಮನಿ? ಏನಕ್ಕೆ ಓಡ್ತಾ ಇರೋದು? ಯಾಕೆ ಏನು ಗೇಮ್ ಅದು? ನಮ್ಮ ಡಾಕ್ಟರ್ ಆದರ್ಶ್. ನಮ್ಮ ಹತ್ರ ಐಫೋನ್ ಇಲ್ಲ ಗೈಸ್, ಆದರೂ ರೆಕಾರ್ಡ್ ಮಾಡ್ತಾ ಇದ್ದೀವಿ ಒಂದು ರೇಂಜಲ್ಲಿ. ಪುನಿ ಅವರು ಇದು ಮಾಡ್ತಾರೆ ಫುಲ್ಲು. ಮುಖ ತೋರಿಸ್ತಾ ಇಲ್ಲ ನಮ್ಮ ಪುನಿಯವರು. ಆವಾಗಲೇ ಕ್ಯಾಪ್ಚರ್ ಆಯ್ತಲ್ಲ, ಅಷ್ಟರ ಮೇಲೆ. ಬ್ಲಾಗ್ ಯಾರು ನೋಡ್ಬೇಡ್ರಿ, ಬರೀ ತಿನ್ನಾಡ್ತಾನೆ.